ಕೊಡಗು ಜಿಲ್ಲೆಯಲ್ಲಿ ಮೈಕ್ರೋ ಫೈನಾನ್ಸ್ ಸಂಸ್ಥೆಗಳ ಆಟೋಟೋಪಕ್ಕೆ ಬ್ರೇಕ್ ಹಾಕೋದಕ್ಕೆ ಜಿಲ್ಲಾಡಳಿತ ಇದೀಗ ಮುಂದಾಗಿದೆ. ಮೈಕ್ರೋ ಫೈನಾನ್ಸ್ ಸಂಸ್ಥೆಯ ಮಾಲೀಕರಿಗೆ ಖಡಕ್ ಎಚ್ಚರಿಕೆ ಕೂಡ ಕೊಡಲಾಗಿದೆ. ಇನ್ನು ಮುಂದೆ ಏನಾದರೂ ಕಿರುಕುಳ ಕೊಟ್ಟರೆ ಚಳಿ ಬಿಡಿಸೋದು ಫಿಕ್ಸ್ ಅಂತ ಖಡಕ್ ಆಗಿ ವಾರ್ನ್ ಮಾಡಲಾಗಿದೆ. ಆ ಬಗ್ಗೆ ಒಂದು ಸ್ಪೆಷಲ್ ರಿಪೋರ್ಟ್ ನಮ್ಮ ಮುಂದೆ. ಕಿರುಕುಳ ಹೆಚ್ಚಾಗ್ತಿದೆ. ಸಿಎಂ ಸಿದ್ದರಾಮಯ್ಯ ಎಚ್ಚರಿಕೆಗೂ ಈ ಕಿಲ್ಲರ್ ಕಂಪನಿಗಳು ಡೋಂಟ್ ಕೇರ್ ಅಂತಿವೆ. ಕರುನಾಡಲ್ಲಿ ನಾವಾಡಿದ್ದೇ ಆಟ ಅಂತ ಅಟ್ಟಹಾಸ ಮೆರೆಯುತ್ತಿದೆ. ಕೊಡಗಿನಲ್ಲಿ ಬಾಲ ಬಿಚ್ಚಿದ್ದ ಫೈನಾನ್ಸ್ ಕಂಪನಿಗಳಿಗೆ ಜಿಲ್ಲಾಧಿಕಾರಿಗಳು ಚಳಿ ಬಿಡಿಸಿದ್ದಾರೆ. ಕೊಡಗಿನಲ್ಲಿ ಮೈಕ್ರೋ ಕಂಪನಿಗಳಿಗೆ ಬಿಸಿ. ಮೈಕ್ರೋ ಫೈನಾನ್ಸ್ ಸಿಬ್ಬಂದಿ ಚಳಿ ಬಿಡಿಸಿದ ಡಿಸಿ. ರಾಜ್ಯದಲ್ಲಿ ಮೈಕ್ರೋ ಕಂಪನಿಗಳ ಕಾಟ ಹೆಚ್ಚಾಗ್ತಿದ್ದಂತೆ ಸಿಎಂ ಸಿದ್ದರಾಮಯ್ಯ ಸಭೆ ನಡೆಸಿದ್ರು. ಯಾವುದೇ ಕಾರಣಕ್ಕೆ ಸಾಲಗಾರರಿಗೆ ಕಿರುಕುಳ ನೀಡದಂತೆ ವಾರ್ನ್ ಮಾಡಿದ್ರು. ಈ ಬೆನ್ನಲ್ಲೇ ಕೊಡಗು ಜಿಲ್ಲಾಧಿಕಾರಿ ವೆಂಕಟರಾಜು ಮಡಿಕೇರಿ ಡಿಸಿ ಕಚೇರಿಯಲ್ಲಿ ಮೈಕ್ರೋ ಫೈನಾನ್ಸ್ ಸಂಸ್ಥೆಗಳ ಮಾಲೀಕರ ಸಭೆ ನಡೆಸಿ ಚಳಿ ಬಿಡಿಸಿದ್ರು. ಸಾಲಗಾರರಿಗೆ ಬೆದರಿಕೆ ಹಾಕಿದ್ರೆ, ಬಲವಂತವಾಗಿ ಸಾಲ ವಸೂಲಿ ಮಾಡಿದ್ರೆ ಸುಮೇಟೋ ಕೇಸ್ ಹಾಕುವ ಎಚ್ಚರಿಕೆ ನೀಡಿದ್ರು. ಜನರ ಮೇಲೆ ದಬ್ಬಾಳಿಕೆ ಮಾಡಿ ಧಮಕಿ ಕೊಟ್ಟು ಅಥವಾ ಸೋಷಿಯಲ್ ಬಾಯ್ಕಾಟ್ ಮಾಡಿಸ್ತೀವಿ ಅಂತ ಹೇಳಿ ಯಾರು ಸಾಲವನ್ನು ಅದು ವಸೂಲಿ ಮಾಡೋಕ್ಕೆ ಹೋಗ್ತಾರೆ ಅಥವಾ ಈ ಥರದ್ದು ಯಾವುದು ಘಟನೆಗಳು ಬರುತ್ತೆ ಅಂದರೆ ನಾವು ಕಾನೂನು ರೀತಿಯಾಗಿ ಸೂಕ್ತವಾದಂಥ ಕ್ರಮ ತಗೊಳ್ತೀವಿ. ಅದರ ಜೊತೆಗೆ RBI ಗೈಡ್ಲೈನ್ಸ್ಗಳಲ್ಲಿ ಒಂದು ಎಷ್ಟು ಲಿಮಿಟ್ ಇರ್ತದೆ ಅಷ್ಟು ಲಿಮಿಟ್ ಒಳಗೆ ಒಬ್ಬರಿಗೆ ಲೋನ್ ಕೊಡಬೇಕಾಗುತ್ತೆ. ಅದರ ಜೊತೆಗೆ ಅವರು ರೀಪೇಮೆಂಟ್ ಕೆಪಾಸಿಟಿ ಅನುಗುಣವಾಗಿ ಲೋನ್ ಕೊಡಬೇಕು. ಮತ್ತು ಕೆಲವು ಇನ್ಸಿಡೆಂಟ್ಸನ್ನು ಕೂಡ ಬಂದಿದೆ ಅಂತ ಒಬ್ಬರಿಗೆ ಮಲ್ಟಿಪಲ್ ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ಸಿಂದ ಅವರು ಲೋನ್ ತೊಗೊಂಡಿದ್ದಾರೆ. ಯಾವ ಬೇಸ್ ಮೇಲೆ ತೊಗೊಂಡಿದ್ದಾರೆ, ಅದರಲ್ಲಿ ಯಾವ ಡಾಕ್ಯುಮೆಂಟ್ ಬೇಸ್ ಮೇಲೆ ತೊಗೊಂಡಿದ್ದಾರೆ ಅಂತ ಮೈಕ್ರೋ ಫೈನಾನ್ಸ್ ಇನ್ಸ್ಟಿಟ್ಯೂಷನ್ಸಿಗೆ ಏನು ಉತ್ತರ ಇರೋದಿಲ್ಲ. ಈ ಎಲ್ಲ ಬ್ಯಾಡ್ ಫೈನಾನ್ಷಿಯಲ್ ಪ್ರಾಕ್ಟೀಸಸ್ಗೆ ನಿಲ್ಲಿಸಿ ಸ್ಟ್ರಿಕ್ಟಾಗಿ RBI ಗೈಡ್ಲೈನ್ಸನ್ನು ಫಾಲೋ ಮಾಡಬೇಕಾಗುತ್ತೆ. ಫೈನಾನ್ಸ್ ಮಾಲೀಕರಿಗೆ ಕ್ಲಾಸ್. ಸಾಲ ತೀರಿಸಲು ಸಾಧ್ಯವಾಗದವರಿಗೆ ಸಾಲ ನೀಡಿದ್ದು ನಿಮ್ಮ ತಪ್ಪು. ಒಬ್ಬರಿಗೆ 8 ರಿಂದ 10 ಸಂಸ್ಥೆಗಳು ಸಾಲ ನೀಡಿದ್ದಕ್ಕೆ, ಅಲ್ಲದೆ ಸಾಲ ಕಟ್ಟಿಲ್ಲ ಅಂತ ಸಾಲಗಾರರ ಮನೆ ಮುಂದೆ ಕೂರೋದಕ್ಕೆ ಅಂತ ಜಿಲ್ಲಾಧಿಕಾರಿ ವೆಂಕಟರಾಜು ಪ್ರಶ್ನೆ ಮಾಡಿದ್ರು. ಇನ್ಮುಂದೆ ಈ ರೀತಿ ಮಾಡದಂತೆ ವಾರ್ನ್ ಮಾಡಿದ್ರು. ಇದಿಷ್ಟೇ ಅಲ್ಲ, ಸಾಲಗಾರರಿಗೆ ಸಮಸ್ಯೆಯಾದ್ರೆ ಜಿಲ್ಲಾಧಿಕಾರಿ ಕಂಟ್ರೋಲ್ ರೂಮ್ 082722228330 ಅಥವಾ ಪೊಲೀಸ್ ಕಂಟ್ರೋಲ್ ರೂಮ್ 082272221077 ನಂಬರ್ಗೆ ಕರೆ ಮಾಡುವಂತೆ ತಿಳಿಸಿದ್ರು. ಸೊ ಅದಕ್ಕಾಗಿ ಪ್ರತಿಯೊಬ್ಬರ ಕಡೆ ನಾನು ಹೇಳ್ಕೊಳ್ಳೋದೇನೆಂದರೆ, ಒಂದು ಧೈರ್ಯವಾಗಿ ನಿಮಗೆ ಯಾವುದೇ ರೀತಿಯಲ್ಲಿ ತೊಂದರೆ ಆಗುವ ಸಂದರ್ಭಗಳಲ್ಲಿ ಲೋಕಲ್ ಸ್ಥಳೀಯ ಪೊಲೀಸರಿಗೆ ತಕ್ಷಣ ಕಾಲ್ ಮಾಡಿ. ಇಲ್ಲ ಅಂದರೆ SP ಆಫೀಸ್ಗೆ ಅಲ್ಲಿ ಯಾವುದೇ ಕ್ರಮ ಒಂದು ವೇಳೆ ತಗೊಂಡಿಲ್ಲ ಅಂದರೆ ನಾನು ಎಲ್ಲ ಪೊಲೀಸ್ ಸ್ಟೇಷನ್ಗಳಿಗೂ ಮತ್ತು ಆಫೀಸರ್ಗಳಿಗೂ ಕೂಡ ನಾನು ಹೇಳಿದ್ದೀನಿ, ತಕ್ಷಣ ನನ್ನ ಗಮನಕ್ಕೆ ಇದು ಬರಬೇಕಂದ್ರೆ ಹೇಳಿದ್ದೀನಿ. ಒಂದು ವೇಳೆ ಅಲ್ಲಿ ಕ್ರಮ ಕೈಗೊಂಡಿಲ್ಲ ಅಂದರೆ ನಮ್ಮ ಪೊಲೀಸ್ ಮಡಿಕೇರಿಯಲ್ಲಿ ಇರುವ SP ಆಫೀಸ್ಗೆ ಬಂದು ನೀವು ದೂರನ್ನು ಸೀದಾ ನನ್ನ ಕಡೆನೇ ಕೊಡಬಹುದು. ಒಂದು ವೇಳೆ ಅಲ್ಲಿ ತೊಗೊಂಡಿಲ್ಲ ಅಂದರೆ ನಾನು ಕನ್ಸರ್ನ್ ಏಜೆನ್ಸಿ ಮೇಲ್ಗಡೆ ಮಾತ್ರ ಅಲ್ಲ, ನಮ್ಮ ಆಫೀಸರ್ ವಿರುದ್ಧ ಕೂಡ ನಾವು ಕ್ರಮ ಕೈಗೊಳ್ತೀವಿ. ಇದು ನಾವು ಗೌರ್ಮೆಂಟ್ ಲೆವೆಲಲ್ಲಿ ಕೂಡ ಸೀರಿಯಸ್ ಆಗಿ ತಗೊಂಡಿದ್ದೀವಿ. ಸಿಎಂ ಸೂಚನೆ ಹಿನ್ನೆಲೆ ಕೊಡಗು ಜಿಲ್ಲಾಡಳಿತ ಕೂಡ ಮೈಕ್ರೋ ಫೈನಾನ್ಸ್ ಸಂಸ್ಥೆಗಳನ್ನ ಹದ್ದುಬಸ್ತಿನಲ್ಲಿಡಲು ಮುಂದಾಗಿದೆ. ಆದರೆ ಇದಕ್ಕೆಲ್ಲ ಈ ಫೈನಾನ್ಸ್ ಕಂಪನಿ ಮಾಲೀಕರು ಜಗ್ತಾರ ಅಂತ ಕಾದು ನೋಡಬೇಕಿದೆ. ಅನುಕಾರ್ಯಪ್ಪ, ಬೆಳ್ಳೂರು, ರಿಪಬ್ಲಿಕ್ ಕನ್ನಡ, ಕೊಡಗು. ಕೊಡಗು ಜಿಲ್ಲೆಯಲ್ಲಿ ಮೈಕ್ರೋ ಫೈನಾನ್ಸ್ ಸಂಸ್ಥೆಗಳ ಆಟೋಟೋಪಕ್ಕೆ ಬ್ರೇಕ್ ಹಾಕೋದಕ್ಕೆ ಜಿಲ್ಲಾಡಳಿತ ಇದೀಗ ಮುಂದಾಗಿದೆ. ಮೈಕ್ರೋ ಫೈನಾನ್ಸ್ ಸಂಸ್ಥೆಯ ಮಾಲೀಕರಿಗೆ ಖಡಕ್ ಎಚ್ಚರಿಕೆ ಕೂಡ ಕೊಡಲಾಗಿದೆ. ಇನ್ನು ಮುಂದೆ ಏನಾದರೂ ಕಿರುಕುಳ ಕೊಟ್ಟರೆ ಚಳಿ ಬಿಡಿಸೋದು ಫಿಕ್ಸ್ ಅಂತ ಖಡಕ್ ಆಗಿ ವಾರ್ನ್ ಮಾಡಲಾಗಿದೆ. ಆ ಬಗ್ಗೆ ಒಂದು ಸ್ಪೆಷಲ್ ರಿಪೋರ್ಟ್ ನಮ್ಮ ಮುಂದೆ. ಕಿರುಕುಳ ಹೆಚ್ಚಾಗ್ತಿದೆ. ಸಿಎಂ ಸಿದ್ದರಾಮಯ್ಯ ಎಚ್ಚರಿಕೆಗೂ ಈ ಕಿಲ್ಲರ್ ಕಂಪನಿಗಳು ಡೋಂಟ್ ಕೇರ್ ಅಂತಿವೆ. ಕರುನಾಡಲ್ಲಿ ನಾವಾಡಿದ್ದೇ ಆಟ ಅಂತ ಅಟ್ಟಹಾಸ ಮೆರೆಯುತ್ತಿದೆ. ಕೊಡಗಿನಲ್ಲಿ ಬಾಲ ಬಿಚ್ಚಿದ್ದ ಫೈನಾನ್ಸ್ ಕಂಪನಿಗಳಿಗೆ ಜಿಲ್ಲಾಧಿಕಾರಿಗಳು ಚಳಿ ಬಿಡಿಸಿದ್ದಾರೆ. ಕೊಡಗಿನಲ್ಲಿ ಮೈಕ್ರೋ ಕಂಪನಿಗಳಿಗೆ ಬಿಸಿ. ಮೈಕ್ರೋ ಫೈನಾನ್ಸ್ ಸಿಬ್ಬಂದಿ ಚಳಿ ಬಿಡಿಸಿದ ಡಿಸಿ.
ರಾಜ್ಯದಲ್ಲಿ ಮೈಕ್ರೋ ಕಂಪನಿಗಳ ಕಾಟ ಹೆಚ್ಚಾಗ್ತಿದ್ದಂತೆ ಸಿಎಂ ಸಿದ್ದರಾಮಯ್ಯ ಸಭೆ ನಡೆಸಿದ್ರು. ಯಾವುದೇ ಕಾರಣಕ್ಕೆ ಸಾಲಗಾರರಿಗೆ ಕಿರುಕುಳ ನೀಡದಂತೆ ವಾರ್ನ್ ಮಾಡಿದ್ರು. ಈ ಬೆನ್ನಲ್ಲೇ ಕೊಡಗು ಜಿಲ್ಲಾಧಿಕಾರಿ ವೆಂಕಟರಾಜು ಮಡಿಕೇರಿ ಡಿಸಿ ಕಚೇರಿಯಲ್ಲಿ ಮೈಕ್ರೋ ಫೈನಾನ್ಸ್ ಸಂಸ್ಥೆಗಳ ಮಾಲೀಕರ ಸಭೆ ನಡೆಸಿ ಚಳಿ ಬಿಡಿಸಿದ್ರು. ಸಾಲಗಾರರಿಗೆ ಬೆದರಿಕೆ ಹಾಕಿದ್ರೆ, ಬಲವಂತವಾಗಿ ಸಾಲ ವಸೂಲಿ ಮಾಡಿದ್ರೆ ಸುಮೇಟೋ ಕೇಸ್ ಹಾಕುವ ಎಚ್ಚರಿಕೆ ನೀಡಿದ್ರು. ಜನರ ಮೇಲೆ ದಬ್ಬಾಳಿಕೆ ಮಾಡಿ ಧಮಕಿ ಕೊಟ್ಟು ಅಥವಾ ಸೋಷಿಯಲ್ ಬಾಯ್ಕಾಟನ್ನು ಮಾಡಿಸ್ತೀವಿ ಅಂತ ಹೇಳಿ ಯಾರು ಸಾಲವನ್ನು ಅದು ವಸೂಲಿ ಮಾಡೋಕ್ಕೆ ಹೋಗ್ತಾರೆ ಅಥವಾ ಈ ಥರದ್ದು ಯಾವುದು ಘಟನೆಗಳು ಬರುತ್ತೆ ಅಂದರೆ ನಾವು ಕಾನೂನು ರೀತಿಯಾಗಿ ಸೂಕ್ತವಾದಂಥ ಕ್ರಮ ತಗೊಳ್ತೀವಿ. ಅದರ ಜೊತೆಗೆ RBI ಗೈಡ್ಲೈನ್ಸ್ಗಳಲ್ಲಿ ಇದು ಎಷ್ಟು ಲಿಮಿಟ್ ಇರ್ತದೆ ಅಷ್ಟು ಲಿಮಿಟ್ ಒಳಗೆ ಒಬ್ಬರಿಗೆ ಲೋನ್ ಕೊಡಬೇಕಾಗುತ್ತೆ. ಅದರ ಜೊತೆಗೆ ಅವರು ರೀಪೇಮೆಂಟ್ ಕೆಪಾಸಿಟಿ ಅನುಗುಣವಾಗಿ ಲೋನ್ ಕೊಡಬೇಕು. ಮತ್ತು ಕೆಲವು ಇನ್ಸಿಡೆಂಟ್ಸನ್ನು ಕೂಡ ಬಂದಿದೆ ಅಂತ ಒಬ್ಬರಿಗೆ ಮಲ್ಟಿಪಲ್ ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ಸಿಂದ ಅವರು ಲೋನ್ ತೊಗೊಂಡಿದ್ದಾರೆ. ಯಾವ ಬೇಸ್ ಮೇಲೆ ತೊಗೊಂಡಿದ್ದಾರೆ, ಅದರಲ್ಲಿ ಯಾವ ಡಾಕ್ಯುಮೆಂಟ್ ಬೇಸ್ ಮೇಲೆ ತೊಗೊಂಡಿದ್ದಾರೆ ಅಂತ ಮೈಕ್ರೋ ಫೈನಾನ್ಸ್ ಇನ್ಸ್ಟಿಟ್ಯೂಷನ್ಸಿಗೆ ಏನೂ ಉತ್ತರ ಇರೋದಿಲ್ಲ. ಈ ಎಲ್ಲ ಬ್ಯಾಡ್ ಫೈನಾನ್ಷಿಯಲ್ ಪ್ರಾಕ್ಟೀಸಸ್ಗೆ ನಿಲ್ಲಿಸಿ ಸ್ಟ್ರಿಕ್ಟಾಗಿ RBI ಗೈಡ್ಲೈನ್ಸನ್ನು ಫಾಲೋ ಮಾಡಬೇಕಾಗುತ್ತೆ. ಫೈನಾನ್ಸ್ ಮಾಲೀಕರಿಗೆ ಕ್ಲಾಸ್. ಸಾಲ ತೀರಿಸಲು ಸಾಧ್ಯವಾಗದವರಿಗೆ ಸಾಲ ನೀಡಿದ್ದು ನಿಮ್ಮ ತಪ್ಪು. ಒಬ್ಬರಿಗೆ 8 ರಿಂದ 10 ಸಂಸ್ಥೆಗಳು ಸಾಲ ನೀಡಿದ್ದಕ್ಕೆ, ಅಲ್ಲದೆ ಸಾಲ ಕಟ್ಟಿಲ್ಲ ಅಂತ ಸಾಲಗಾರರ ಮನೆ ಮುಂದೆ ಕೂರೋದಕ್ಕೆ ಅಂತ ಜಿಲ್ಲಾಧಿಕಾರಿ ವೆಂಕಟರಾಜು ಪ್ರಶ್ನೆ ಮಾಡಿದ್ರು. ಇನ್ಮುಂದೆ ಈ ರೀತಿ ಮಾಡದಂತೆ ವಾರ್ನ್ ಮಾಡಿದ್ರು. ಇದಿಷ್ಟೇ ಅಲ್ಲ, ಸಾಲಗಾರರಿಗೆ ಸಮಸ್ಯೆಯಾದ್ರೆ ಜಿಲ್ಲಾಧಿಕಾರಿ ಕಂಟ್ರೋಲ್ ರೂಮ್ 082722228330 ಅಥವಾ ಪೊಲೀಸ್ ಕಂಟ್ರೋಲ್ ರೂಮ್ 082272221077 ನಂಬರ್ಗೆ ಕರೆ ಮಾಡುವಂತೆ ತಿಳಿಸಿದ್ರು. ಸೊ ಅದಕ್ಕಾಗಿ ಪ್ರತಿಯೊಬ್ಬರ ಕಡೆ ನಾನು ಹೇಳ್ಕೊಳ್ಳೋದೇನೆಂದರೆ, ಒಂದು ಧೈರ್ಯವಾಗಿ ನಿಮಗೆ ಯಾವುದೇ ರೀತಿಯಲ್ಲಿ ತೊಂದರೆ ಆಗುವ ಸಂದರ್ಭಗಳಲ್ಲಿ ಲೋಕಲ್ ಸ್ಥಳೀಯ ಪೊಲೀಸರಿಗೆ ತಕ್ಷಣ ಕಾಲ್ ಮಾಡಿ. ಇಲ್ಲ ಅಂದರೆ SP ಆಫೀಸ್ಗೆ ಅಲ್ಲಿ ಯಾವುದೇ ಕ್ರಮ ಒಂದು ವೇಳೆ ತೊಗೊಂಡಿಲ್ಲ ಅಂದರೆ ನಾನು ಎಲ್ಲ ಪೊಲೀಸ್ ಸ್ಟೇಷನ್ಗಳಿಗೂ ಮತ್ತು ಆಫೀಸರ್ಗಳಿಗೂ ಕೂಡ ನಾನು ಹೇಳಿದ್ದೀನಿ, ತಕ್ಷಣ ನನ್ನ ಗಮನಕ್ಕೆ ಇದು ಬರಬೇಕಂದ್ರೆ ಹೇಳಿದ್ದೀನಿ. ಒಂದು ವೇಳೆ ಅಲ್ಲಿ ಕ್ರಮ ಕೈಗೊಂಡಿಲ್ಲ ಅಂದರೆ ನಮ್ಮ ಪೊಲೀಸ್ ಮಡಿಕೇರಿಯಲ್ಲಿ ಇರುವ SP ಆಫೀಸ್ಗೆ ಬಂದು ನೀವು ದೂರನ್ನು ಸೀದಾ ನನ್ನ ಕಡೆನೇ ಕೊಡಬಹುದು. ಒಂದು ವೇಳೆ ಅಲ್ಲಿ ತೊಗೊಂಡಿಲ್ಲ ಅಂದರೆ ನಾನು ಕನ್ಸರ್ನ್ ಏಜೆನ್ಸಿ ಮೇಲ್ಗಡೆ ಮಾತ್ರ ಅಲ್ಲ, ನಮ್ಮ ಆಫೀಸರ್ ವಿರುದ್ಧ ಕೂಡ ನಾವು ಕ್ರಮ ಕೈಗೊಳ್ತೀವಿ. ಇದು ನಾವು ಗೌರ್ಮೆಂಟ್ ಲೆವೆಲಲ್ಲಿ ಕೂಡ ಸೀರಿಯಸ್ ಆಗಿ ತೊಗೊಂಡಿದ್ದೀವಿ. ಸಿಎಂ ಸೂಚನೆ ಹಿನ್ನೆಲೆ ಕೊಡಗು ಜಿಲ್ಲಾಡಳಿತ ಕೂಡ ಮೈಕ್ರೋ ಫೈನಾನ್ಸ್ ಸಂಸ್ಥೆಗಳನ್ನ ಹದ್ದುಬಸ್ತಿನಲ್ಲಿಡಲು ಮುಂದಾಗಿದೆ. ಆದರೆ ಇದಕ್ಕೆಲ್ಲ ಈ ಫೈನಾನ್ಸ್ ಕಂಪನಿ ಮಾಲೀಕರು ಜಗ್ತಾರ ಅಂತ ಕಾದು ನೋಡಬೇಕಿದೆ. ಅನುಕಾರ್ಯಪ್ಪ, ವೆಳ್ಳೂರು, ರಿಪಬ್ಲಿಕ್ ಕನ್ನಡ, ಕೊಡಗು. ಕೊಡಗು ಜಿಲ್ಲೆಯಲ್ಲಿ ಮೈಕ್ರೋ ಫೈನಾನ್ಸ್ ಸಂಸ್ಥೆಗಳ ಆಟೋಟೋಪಕ್ಕೆ ಬ್ರೇಕ್ ಹಾಕೋದಕ್ಕೆ ಜಿಲ್ಲಾಡಳಿತ ಇದೀಗ ಮುಂದಾಗಿದೆ. ಮೈಕ್ರೋ ಫೈನಾನ್ಸ್ ಸಂಸ್ಥೆಯ ಮಾಲೀಕರಿಗೆ ಖಡಕ್ ಎಚ್ಚರಿಕೆ ಕೂಡ ಕೊಡಲಾಗಿದೆ. ಇನ್ನು ಮುಂದೆ ಏನಾದರೂ ಕಿರುಕುಳ ಕೊಟ್ಟರೆ ಚಳಿ ಬಿಡಿಸೋದು ಫಿಕ್ಸ್ ಅಂತ ಖಡಕ್ ಆಗಿ ವಾರ್ನ್ ಮಾಡಲಾಗಿದೆ. ಆ ಬಗ್ಗೆ ಒಂದು ಸ್ಪೆಷಲ್ ರಿಪೋರ್ಟ್ ನಮ್ಮ ಮುಂದೆ. ಕಿರುಕುಳ ಹೆಚ್ಚಾಗ್ತಿದೆ. ಸಿಎಂ ಸಿದ್ದರಾಮಯ್ಯ ಎಚ್ಚರಿಕೆಗೂ ಈ ಕಿಲ್ಲರ್ ಕಂಪನಿಗಳು ಡೋಂಟ್ ಕೇರ್ ಅಂತಿವೆ. ಕರುನಾಡಲ್ಲಿ ನಾವಾಡಿದ್ದೇ ಆಟ ಅಂತ ಅಟ್ಟಹಾಸ ಮೆರೆಯುತ್ತಿದೆ. ಕೊಡಗಿನಲ್ಲಿ ಬಾಲ ಬಿಚ್ಚಿದ್ದ ಫೈನಾನ್ಸ್ ಕಂಪನಿಗಳಿಗೆ ಜಿಲ್ಲಾಧಿಕಾರಿಗಳು ಚಳಿ ಬಿಡಿಸಿದ್ದಾರೆ. ಕೊಡಗಿನಲ್ಲಿ ಮೈಕ್ರೋ ಕಂಪನಿಗಳಿಗೆ ಬಿಸಿ. ಮೈಕ್ರೋ ಫೈನಾನ್ಸ್ ಸಿಬ್ಬಂದಿ ಚಳಿ ಬಿಡಿಸಿದ ಡಿಸಿ. ರಾಜ್ಯದಲ್ಲಿ ಮೈಕ್ರೋ ಕಂಪನಿಗಳ ಕಾಟ ಹೆಚ್ಚಾಗ್ತಿದ್ದಂತೆ ಸಿಎಂ ಸಿದ್ದರಾಮಯ್ಯ ಸಭೆ ನಡೆಸಿದ್ರು. ಯಾವುದೇ ಕಾರಣಕ್ಕೆ ಸಾಲಗಾರರಿಗೆ ಕಿರುಕುಳ ನೀಡದಂತೆ ವಾರ್ನ್ ಮಾಡಿದ್ರು. ಈ ಬೆನ್ನಲ್ಲೇ ಕೊಡಗು ಜಿಲ್ಲಾಧಿಕಾರಿ ವೆಂಕಟರಾಜು